ಕಣ್ಣು ಕಾಣದಿದ್ರು ಐಎಎಸ್ ಆದ ಯುವತಿ. ಸಮಸ್ಯೆಯನ್ನ ಸವಾಲಾಗಿ ಸ್ವೀಕರಿಸಿದ ದಿಟ್ಟ ಮಹಿಳೆ. ಎಲ್ಲವೂ ಸರಿಯಿದ್ದು ಕೆಲವರು ಏನೂ ಮಾಡಲ್ಲ, ನಮ್ಮಲ್ಲಿ ಬಡತನವಿತ್ತು, ಹಣ ಇಲ್ಲ ಇತ್ಯಾದಿ ಕುಂಟು ನೆಪಗಳೇ ಜಾಸ್ತಿ. ಆದ್ರೆ ಅಂಗವೈಕಲ್ಯವನ್ನ ಎದುರಿಸಿ ಅದೆಷ್ಟೋ ಜನ ಸಾಧಕರಾಗಿದ್ದಾರೆ. ಅವರಲ್ಲಿ ಪ್ರಾಂಜಲ್ ಕೂಡ ಒಬ್ರು. ಬಾಲ್ಯದಲ್ಲೇ ಕಣ್ಣಿನ ದೃಷ್ಟಿ ಕಳೆದುಕೊಂಡ ಪ್ರಾಂಜಲ್ ಪಾಟೀಲ್ ಇಂದು ಐಎಎಸ್ ಅಧಿಕಾರಿಯಾಗಿದ್ದಾರೆ. 2017ರಲ್ಲೇ ಇವರು ತಾವು ಎದುರಿಸಿದ ಫಸ್ಟ್ ಅಟೆಂಪ್ಟ್ ನಲ್ಲಿ ಐಎಎಸ್ ಹುದ್ದೆಗೇರಿದ್ರು. ಇಂತಹ ಮಹಿಳೆ ಹಲವಾರು ಜನರಿಗೆ ಮಾದರಿಯಾಗುವ ಉದ್ದೇಶದಿಂದ ಈ ಸ್ಟೋರಿಯನ್ನ ಮತ್ತೊಮ್ಮೆ ನೆನಪು ಮಾಡ್ತಾ ಇದ್ದೀವಿ. ಇಂದಿನ ದಿನಗಳಲ್ಲಿ ಮೊಬೈಲ್ ಗೀಳಿಗೆ ಬಿದ್ದು ಎಲ್ಲ ಸೌಲಭ್ಯ ಇದ್ರೂ ಏನು ಸಾಧನೆ ಮಾಡದೆ ಅದೆಷ್ಟೋ ಜನ ಯುವಕ ಯುವತಿಯರು ಹಾಳಾಗ್ತಾ ಇದ್ದಾರೆ. ಅವರಿಗೆ ಈ ಹೆಣ್ಣು ಮಾದರಿ. ಮಹಾರಾಷ್ಟ್ರದ ಜಲಗಾಂವ್ ಮೂಲದ ಪ್ರಾಂಜಲ್ ಅವರ ಅಪ್ಪ ಲೆಹನ್ ಸಿಂಗ್ ಪಾಟೀಲ್, ತಾಯಿ ಜ್ಯೋತಿ ಪಾಟೀಲ್ ಮಗಳಿಗೆ ಬೆನ್ನೆಲುಬಾಗಿದ್ರು. ಪ್ರಾಂಜಲ್ ಚುರುಕು ಬುದ್ಧಿಯ ಹುಡುಗಿ, BA MA ಮಾಡಿ PhD ಕೂಡ ಮಾಡಿದ್ದಾರೆ. ತನ್ನ ದೃಷ್ಟಿದೋಷ ಯಾವತ್ತೂ ಈಕೆಯ ಸಾಧನೆಗೆ ಅಡ್ಡಿಯಾಗಿಲ್ಲ. 1988ರಲ್ಲಿ ಜನಿಸಿದ ಪ್ರಾಂಜಲ್ ಆಸೆ IAS ಆಗಬೇಕೆಂದಾಗಿತ್ತು. ಅದರತ್ತ ಗುರಿ ಇಟ್ಟ ಈಕೆ 2017ರಲ್ಲಿ ಮೊದಲ ಪ್ರಯತ್ನದಲ್ಲಿ ಸಾಬೀತು ಮಾಡಿದ್ರು. ಇಂದು ದೆಹಲಿಯಲ್ಲಿ ಅಧಿಕಾರಿಯಾಗಿದ್ದಾರೆ. ಇವರ ಬೆಂಬಲಕ್ಕೆ ನಿಂತವರು ಉದ್ಯಮಿ ಕೋಮಲ್ ಸಿಂಗ್ ಪಾಟೀಲ್. ಕಣ್ಣು ಕಾಣದ ಪ್ರಾಂಜಲ್ ಅವರ ಕೈ ಹಿಡಿದ ಕೋಮಲ್ ಬೆಳಕಾಗಿಯೇ ನಿಂತಿದ್ದಾರೆ. ಒಟ್ನಲ್ಲಿ ನ್ಯೂನ್ಯತೆಯನ್ನ ಸವಾಲಾಗಿ ಸ್ವೀಕರಿಸಿ ಮಾದರಿಯಾಗಿದ್ದಾರೆ ಪ್ರಾಂಜಲ್. ಸೇಲ್ 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 ಕೇವಲ 130 ರೂಪಾಯಿಗೆ ಎಲ್ಲವೂ ಲಭ್ಯ. ಒಂದ್ಸಲ ಇಲ್ಲಿಗೆ ಬಂದ್ರೆ ಬಟ್ಟೆಗಳು ಹಾಗೂ ಮನೆಗೆ ಬೇಕಾದ ಎಲ್ಲಾ ವಸ್ತುಗಳನ್ನ ಕೇವಲ 130 ರೂಪಾಯಿಗೆ ಖರೀದಿಸುವ ಸುವರ್ಣಾವಕಾಶ. ನಿಮ್ಮ ಮುಧೋಳ ನಗರದಲ್ಲಿ A to Z ಬಿಗ್ ಸೇಲ್ ನಡೀತಾ ಇದೆ. ಸಭೆ ಸಮಾರಂಭಕ್ಕೆ ಬೇಕಾಗುವ ಹೆಣ್ಣು ಮಕ್ಕಳ ಮತ್ತು ಗಂಡು ಮಕ್ಕಳ ಅಂದ ಚಂದದ ಬಟ್ಟೆಗಳ ಬೃಹತ್ ಸಂಗ್ರಹವಿದೆ. ಮಹಿಳೆಯರ ಹಾಗೂ ಪುರುಷರ ನೈಟ್ ಡ್ರೆಸ್ಸಸ್, ಶರ್ಟ್ಸ್, ಟಿ ಶರ್ಟ್, ನೈಟ್ ಪ್ಯಾಂಟ್, ಟ್ರ್ಯಾಕ್ ಪ್ಯಾಂಟ್, ಜೀನ್ಸ್ ಟಾಪ್ಗಳು, ಒಳ ಉಡುಪುಗಳು ನಮ್ಮಲ್ಲಿವೆ. ಪ್ಲಾಸ್ಟಿಕ್ ಹಾಗೂ ಸ್ಟೀಲ್ ಪಾತ್ರೆಗಳ ಮಾರಾಟ ಕೂಡ ನಮ್ಮಲ್ಲಿದೆ. ನೆನಪಿಡಿ, ಯಾವುದೇ ವಸ್ತುಗಳನ್ನ ಕೊಂಡಲ್ಲಿ ಕೇವಲ 130 ರೂಪಾಯಿ ಪಾವತಿಸಿ. ಹಿಂದೆ ಭೇಟಿ ನೀಡಿ. ಕೊಲ್ಹಾರ್ ಯಾತ್ರೆ ನಿವಾಸ, ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಹತ್ತಿರ, ಮುಧೋಳ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.